ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 333 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು 333 ರುಪೀಸ್ ಆಫರ್ ಇವತ್ತೊಂದು ದಿನ ಮಾತ್ರ ಇರುತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ಬೇಗ ಹೋಗಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಕೊಳ್ಳಿ. ಸೊ ಈ ಒಂದು 333 ರುಪೀಸ್ ಏನ್ ಕೇಳಬಹುದು ಅಂದ್ರೆ, ಪ್ರತಿಯೊಂದು ಪ್ರಶ್ನೆ ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು. ಅನ್ಲಿಮಿಟೆಡ್ ಆಗಿ ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಸೊ 333 ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಸರ್ಪಾಡ್ ಅಸೋಸಿಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗತ್ತೆ. ಅಂಡ್ ಇವತ್ತೊಂದು ದಿನ ಇರುತ್ತೆ. ಸೊ ಲಾಸ್ಟ್ 10-15 ಸ್ಲಾಟ್ಸ್ ಇದೆ ಅಂತಾನೆ ಹೇಳ್ತೀನಿ. ಸೊ ಒಂದು 15 ಸ್ಲಾಟ್ಸ್ ಏನೋ ರಿಮೈನಿಂಗ್ ಇರಬಹುದು. ಸೊ ತುಂಬಾ ಜನ ಕಾಲ್ ಮಾಡಿ ಮೆಸೇಜ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೋಆಪರೇಷನ್. ಸೊ ನನ್ನ ನಂಬಿ ಪೇ ಮಾಡ್ತಾ ಇರೋದಕ್ಕೆ ತುಂಬಾ ಧನ್ಯವಾದಗಳು. ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ತೀನಿ. ಸೊ ದಟ್ ಈಸ್ ಲೈಕ್ ಈ ಒಂದು ವಿಡಿಯೋ ತುಂಬಾ ಸತಿ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀರಾ. ದಟ್ ಈಸ್ ಏನು ಅಂತ ಅಂದ್ರೆ, ಲೈಕ್ ನಮ್ಮ ವ್ಯಕ್ತಿ ಕರೆಂಟ್ಲಿ ಅವರು ಎಷ್ಟು ಡೀಪ್ ಆಗಿ ನಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ, ನಿಜವಾಗ್ಲೂ ಅವರು ನಾವು ಅಂತ ಬಂದಾಗ ಎಷ್ಟು ಪ್ರೀತಿ ಮಾಡ್ತಾರೆ, ಗೌರವಿಸ್ತಾರೆ, ಎಷ್ಟು ಲವ್ ಮಾಡ್ತಾ ಇದ್ದಾರೆ, ನಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾರ. ಪ್ರತಿ ಸತಿ ಅವ್ರ ಬಗ್ಗೆ ನಾವು ತುಂಬಾ ಯೋಚನೆ ಮಾಡ್ತಿರ್ತೀವಿ. ಅವರು ನಮ್ ತರಾನೇ ಯೋಚನೆ ಮಾಡ್ತಾರ, ಡೀಪ್ ಆಗಿ ಥಿಂಕ್ ಮಾಡ್ತಾರ, ಮಿಸ್ ಮಾಡ್ಕೋತಾರ ನಾವೇನಾದ್ರೂ ಮೀಟ್ ಮಾಡಿಲ್ಲ, ಮಾತಾಡಿಲ್ಲ ಅಂತ ತುಂಬಾ ಜನ ಕೇಳಿದ್ದೀರಾ. ಸೊ ಹಾಗಾಗಿ ಈ ಒಂದು ವಿಡಿಯೋ ಅಂತ ಹೇಳ್ತೀನಿ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾರೆ, ನಿಮ್ಮನ್ನ ಎಷ್ಟು ಇಷ್ಟಪಡ್ತಿದ್ದಾರೆ, ಎಷ್ಟು ಪ್ರೀತಿ ಮಾಡ್ತಿದ್ದಾರೆ, ಅಂಡ್ ನಿಮ್ಗೆ ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಾರ, ಎಲ್ಲಾದ್ರ ಬಗ್ಗೆ ಡೀಟೇಲಿಂಗ್ ಆಗಿ ಈ ಒಂದು ವಿಡಿಯೋ ಇರುತ್ತೆ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಕಾರ್ಡ್ ಕೂಡ ಶಫಲ್ ಮಾಡ್ತೀನಿ, ನಿಮ್ಮ ಕಣ್ ಮುಂದೆನೆ ಶಫಲ್ ಮಾಡ್ತೀನಿ, ಯಾವುದೇ ರೀತಿ ಕಟ್ಸ್ ಎಡಿಟ್ಸ್ ಇಲ್ಲದೆ. ಓಕೆ, ಸೊ ಎಸ್ ಗೈಸ್, ಸೊ ಪ್ರೇ ಮಾಡಿ. ಓಕೆ, ಲವರ್ಸ್ ಕಾರ್ಡ್ ಬರ್ತಾ ಇದೆ. ಸೊ ಫಸ್ಟ್ ಕಾರ್ಡ್ ಇಟ್ಸ್ ಅ ಲವರ್ಸ್ ಕಾರ್ಡ್. ಓಕೆ, ಅಂಡ್ ನೋಡಿ, like this card is very major and positive card anta heltivi. It is Empress, King of Swords, Hierophant, King of Pentacles, and bottom of the card nodi we have 6 of Pentacles. So guys, ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಅಂದ್ರೆ, ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಯಾಕೆಂತ ಅಂದ್ರೆ ಫಸ್ಟ್ ಕಾರ್ಡೇ ಲವರ್ಸ್ ಇದೆ ಮತ್ತೆ ಎಂಪ್ರೆಸ್ ಇದೆ. ಇವೆರಡೂ ಕೂಡ ಲವ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಿಮ್ಮ ವ್ಯಕ್ತಿ ಎಲ್ಲೋ ಒಂದ್ ಕಡೆ ದಿಸ್ ಪರ್ಸನ್ ಇಸ್ ಯೋರ್ ಟ್ವಿನ್ ಫ್ಲೇಮ್ ಅಂತ ನಾನು ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಟ್ವಿನ್ ಫ್ಲೇಮ್ ಆಗಿದ್ದಾರೆ. ಪಾಸ್ಟ್ ಲೈಫ್ ಇಂದನೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿರಬಹುದು. ಸೊ ಈ ಲೈಫಲ್ಲೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ, ಸಂಬಂಧದಲ್ಲಿದ್ದಾರೆ, ಕನೆಕ್ಷನ್ ಅಲ್ಲಿ ಇದ್ದಾರೆ. ಸೊ ಇದು 7 ಜನ್ಮದ ಅನುಬಂಧ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಯಾಕಂತ ಅಂದ್ರೆ ಈ ಒಂದು ಪ್ರೀತಿನಲ್ಲಿ, ಈ ಒಂದು ಸಂಬಂಧದಲ್ಲಿ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಯಾಕಂತ ಅಂದ್ರೆ ನೋಡಿ, ಲವರ್ಸ್ ಕಾರ್ಡ್, ಎಂಪ್ರೆಸ್ ಕಾರ್ಡ್ ಬರಬೇಕು ಒಟ್ಟಿಗೆ ಅಂತ ಅಂದ್ರೆ ನಿಮ್ಮಿಬ್ರ ಮಧ್ಯೆ ಅಷ್ಟೇ ಪ್ರೀತಿ ಇರಬೇಕು, ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ನೀವು ಅವ್ರನ್ನ ಅಷ್ಟೇ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮಿಬ್ರ ಮಧ್ಯ ಕಾಂಪ್ರಮೈಸಿಂಗ್ ನೇಚರ್ ಇಬ್ರಲ್ಲೂ ಇದೆ. ಸೊ ಯಾವ್ದೂ ಕೂಡ ಜಗಳನ ನೀವು ಮುಂದುವರ್ಸಲ್ಲ. ಸೊ ಜಗಳ ಆಡಿದ್ರೆ ಅವತ್ತಿನ ದಿನಾನೇ ಕುತ್ಕೊಂಡು ಕ್ಲಿಯರ್ ಔಟ್ ಮಾಡ್ಕೊಂಡು ಅದಕ್ಕೆ ನೀವು ಅಲ್ಲಿಂದ ಅಲ್ಲಿಗೆ ಪ್ಯಾಚ್ ಅಪ್ ಆಗ್ಬಿಡ್ತೀರಾ. ಸೊ ಕಾಂಪ್ರಮೈಸಿಂಗ್ ಲೆವೆಲ್ ತುಂಬಾನೇ ಇದೆ ನಿಮ್ಮಿಬ್ರ ಮಧ್ಯ. ಸೊ ಏನೇ ಜಗಳ ಆಗಿರ್ಲಿ, ಮನಸ್ತಾಪಗಳಾಗಿರ್ಲಿ, ಅವತ್ತಿಂದೇ ಕ್ಲಿಯರ್ ಆಗಿ ನಿಮ್ಮಿಬ್ರ ಮಧ್ಯ ದೇರ್ ಇಸ್ ಲಾಟ್ ಆಫ್ ಲವ್. ಸೊ ನಿಮ್ಮಿಬ್ರ ಮಧ್ಯ ಎಷ್ಟು ಮಟ್ಟಿಗೆ ಆ ಒಂದು ಪ್ರೀತಿ ಸ್ಟ್ರಾಂಗ್ ಆಗಿದೆ ಅಂತ ಅಂದ್ರೆ, ಯಾರೇ ಹೇರೇ ಬಂದು ನಿಮ್ಮಿಬ್ರನ್ನ ದೂರ ಮಾಡಕ್ಕೆ ಟ್ರೈ ಮಾಡಿದ್ರು ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ನಿಮ್ಮ ವ್ಯಕ್ತಿನ ನೀವು ಅಷ್ಟೇ ನಂಬ್ತೀರಾ, ಅವರು ಕೂಡ ನಿಮ್ಮನ್ನ ಅಷ್ಟೇ ನಂಬಿಕೆ ಇಟ್ಕೊಂಡಿದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ. ತುಂಬಾನೇ ಎಮೋಷನಲ್ ಆಗಿ ಅವರು ನಿಮ್ಮ ಜೊತೆಗೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಇದ್ದಾರೆ. ತುಂಬಾ ಲಾಂಗ್ ಟೈಮ್ ಇಂದ ಈ ಒಂದು ವ್ಯಕ್ತಿ ಮೇ ಬಿ ಅವರು ನಿಮಗೆ ಲವ್ ಮಾಡ್ತೀನಿ, ಇಷ್ಟಪಡ್ತೀನಿ, ಪ್ರಪೋಸ್ ಮಾಡಿದೀನಿ, ಎಲ್ಲ ಓಕೆ, ಎಲ್ಲಾನು ಮಾಡಿದ್ದಾರೆ. ಬಟ್
ಒಂದು ಡ್ರಾಮ್ಯಾಟಿಕ್ ಆಗಿ ನಿಮಗೆ ಏನೋ ಒಂದು ಸರ್ಪ್ರೈಸ್ ಕೊಡ್ಬೇಕು. ಎಲ್ಲೋ ಒಂದ್ ಕಡೆ ನೀವು ಮೇ ಬಿ ಹೇಳಿರ್ಬಹುದು, ನನ್ಗೆ ಸರ್ಪ್ರೈಸ್ ಕೊಡ್ಬೇಕು, ನೀನು ಪ್ರಪೋಸ್ ಮಾಡ್ಬೇಕು, ಒಂದು ಸ್ಟ್ರಾಂಗ್ ಆಗಿ ಎಲ್ಲಾರ್ಗು ಗೊತ್ತಾಗೋ ತರ ನಮ್ಮ ಸಂಬಂಧನ ನೀವು ರಿವೀಲ್ ಮಾಡ್ಬೇಕು ಅಂತ ಮೇ ಬಿ ನೀವೇನಾದ್ರೂ ಕೇಳಿದೀರಾ ಅಂತ ಅಂದ್ರೆ ನೆಕ್ಸ್ಟ್ ಕಮಿಂಗ್ ಡೇಸ್ ಅಥವಾ ಕಮಿಂಗ್ ಮಂತ್ ಅಲ್ಲಿ ನಿಮ್ಮ ವ್ಯಕ್ತಿ ನಿಮಗೆ ಪ್ರೆಸೆಂಟ್ ಮಾಡ್ತಿದ್ದಾರೆ. ನಿಮ್ಮನ್ನ ಅವರು ಪ್ರತಿಯೊಬ್ಬರಿಗೂ ರಿವೀಲ್ ಮಾಡ್ತಿದ್ದಾರೆ. ಇವ್ರು ನನ್ನ ಗರ್ಲ್ ಫ್ರೆಂಡ್, ಇವ್ರು ನನ್ನ ಬಾಯ್ ಫ್ರೆಂಡ್, ನನ್ನ ಲವರ್, ನನ್ನ ಫಿಯಾನ್ಸೆ, ವೈಫ್, ಹಸ್ಬೆಂಡ್ ಅಂತ ಅವರು ನಿಮ್ಗೆ ರಿವೀಲ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರ ಹತ್ರನು. ಯಾಕೆಂತಂದ್ರೆ ಮೇ ಬಿ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಅವ್ರಿಗೆ ಅನ್ಸುತ್ತೆ. ಸೊ ಏನಲ್ಲ, ನಿಮ್ಮಿಬ್ರ ಮಧ್ಯ ಪ್ರೀತಿ ಇದೆ, ಬಾಂಧವ್ಯಗಳಿದೆ, ಅದನ್ನ ಬೇರೆಯವ್ರ ಹತ್ರ ಶೇರ್ ಮಾಡೋದು ದಿಸ್ ಇಸ್ ದ ರೈಟ್ ಟೈಮ್ ಅಂತ ಅನ್ಕೋತಾ ಇದ್ದಾರೆ. ಎಲ್ಲೊಂದ್ ಕಡೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಈ ಒಂದು ಲವ್ ವಿಚಾರ ಗೊತ್ತಿಲ್ಲ ಅಥವಾ ಗೊತ್ತಿದ್ರು ಕೂಡ ನೀವೇ ಹೇಳಿ ಅಂತ ನಿಮ್ಮ ಪೇರೆಂಟ್ಸ್ ಏನಾದ್ರೂ ವೆಯ್ಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ದಿಸ್ ಇಸ್ ದ ರೈಟ್ ಟೈಮ್ ಟು ಟೇಕ್ ಎನ್ ಆಕ್ಷನ್. ಮೇ ಬಿ ನಿಮ್ಮ ಪಾರ್ಟ್ನರ್ಗೆ ಗೊತ್ತಿದೆ ಇದೊಂದು ಸರಿಯಾದ ಸಮಯ ನನ್ನ ಲವ್ ಬಗ್ಗೆ ಮಾತಾಡಕ್ಕೆ, ಮನೆಯಲ್ಲಿ ಮದ್ವೆ ಬಗ್ಗೆ ಮಾತಾಡಕ್ಕೆ, ಮದ್ವೆ ಪ್ರಸ್ತಾಪ ಮಾಡಕ್ಕೆ, ನನ್ನ ವ್ಯಕ್ತಿನ ನನ್ನ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ದಿಸ್ ಇಸ್ ದ ರೈಟ್ ಟೈಮ್. ಖಂಡಿತವಾಗ್ಲೂ ಇದ್ರ ಮೇಲೆ ನಿಮ್ಮ ವ್ಯಕ್ತಿ ಆಕ್ಷನ್ ತಗೋತಾರೆ. ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮನ್ನ ಮದ್ವೆ ಮಾಡ್ಕೋತಾರೆ. ತುಂಬಾ ಲಾಂಗ್ ಟೈಮ್ ಇಂದ ಪ್ಲಾನ್ ಮಾಡ್ತಿರ್ಬೋದು ನಿಮ್ಮ ವ್ಯಕ್ತಿ. ನಿಮ್ಗೆ ಯಾವ ತರ ಪ್ರಪೋಸ್ ಮಾಡೋದು, ಯಾವ ತರ ಸರ್ಪ್ರೈಸ್ ಮಾಡೋದು, ಮ್ಯಾರೇಜ್ ಪ್ರಪೋಸಲ್ಸ್ ನ ಯಾವ ತರ ಅವರ ಮನೆಯಲ್ಲಿ ಹೋಗಿ ಹೇಳೋದು ಎಲ್ಲಾ ಪ್ಲಾನ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೋತಾರ ಅಂದ್ರೆ ಖಂಡಿತವಾಗ್ಲೂ ಎಸ್, ದಿಸ್ ಪರ್ಸನ್ ಮಿಸ್ ಯು ಎ ಲಾಟ್. ನಿಮ್ ಜೊತೆಗೆ ಮಾತಾಡಿಲ್ಲ, ನಿಮ್ಮನ್ನ ನೋಡಿಲ್ಲ, ನಿಮ್ ಮೆಸೇಜ್ಗೆ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ, ನಿಮ್ಮ ಕಾಲ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಎಲ್ಲೊಂದ್ ಕಡೆ ನೀವು ಮೇ ಬಿ ಬಿಸಿ ಇರಬಹುದು ನಿಮ್ಮ ಕರಿಯರ್ ಲೈಫ್ ಅಲ್ಲಿ. ನೀವೇನಾದ್ರೂ IT ಜಾಬ್ ಕೆಲಸ ಮಾಡ್ತಾ ಇದ್ರೆ ದಿಸ್ ಪರ್ಸನ್ ಫೀಲ್ ನನ್ನ ವ್ಯಕ್ತಿ ಟಯರ್ಡ್ ಆಗಿರ್ತಾರೆ, ಇವ್ರಿಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಅನ್ನೆಸೆಸರಿ ಆಗಿ ಡಿಸ್ಟರ್ಬ್ ಮಾಡಬಾರ್ದು. ಸ್ವಲ್ಪ ಚೆನ್ನಾಗಿ ನಿದ್ದೆ ಆದ್ಮೇಲೆ ಅವರು ನಂಗೆ ಕಾಲ್ ಮಾಡಿ ಮೆಸೇಜ್ ಮಾಡ್ಲಿ, ಪರವಾಗಿಲ್ಲ. ಈ ರೀತಿ ಎಲ್ಲ ಕಾರ್ಪೊರೇಷನ್ ಕೊಟ್ಟಿರುವಂತ ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ವ್ಯಕ್ತಿ ಎಂಪ್ರೆಸ್, ಅವರು ನಿಮ್ಮನ್ನ ತಾಯಿ ತರ ನೋಡ್ತಿದ್ದಾರೆ, ಅಂದ್ರೆ ಎರಡನೇ ತಾಯಿ ತರ ನೋಡ್ತಿದ್ದಾರೆ. ಸೊ ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಾ, ಅಷ್ಟೇ ಕೇರ್ ಮಾಡ್ತೀರಾ. ನೋಡಿ, ತಾಯಿ ಅಂತ ಅಂದಿದ ತಕ್ಷಣ ಆರೈಕೆ ಮಾಡೋದಾಗಿರ್ಬೋದು, ಅಡಿಗೆ ಮಾಡೋದಾಗಿರ್ಬೋದು, ನೋಡ್ಕೊಳ್ಳೋದಾಗಿರ್ಬೋದು, ಜವಾಬ್ದಾರಿ ತಗೊಂಡಿರೋದಾಗಿರ್ಬೋದು. ಸೊ ಇಟ್ ಈಸ್ ನಾಟ್ ಅ ಈಸಿ ಟಾಸ್ಕ್ ಟು ಬಿಕಮ್ ಅ ಮದರ್. ಸೊ ಅದೇ ರೀತಿ ಅವರು ನಿಮ್ಮನ್ನ ಅವರ ತಾಯಿಯ ರೂಪದಲ್ಲಿ ನೋಡ್ತಿದ್ದಾರೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರ ತಾಯಿ ತರ ನೀವು ಅವ್ರ ಲೈಫ್ ಅಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡಿದ್ದೀರಾ. ಅವ್ರು ನಿಮ್ಮನ್ನ ಕೇರ್ ಮಾಡೋದಾಗಿರ್ಬೋದು, ಪ್ರತಿಯೊಂದ್ರಲ್ಲೂ ಕೂಡ ಯು ಆರ್ ಬೀನ್ ಇನ್ ಟು ದಟ್ ಪರ್ಸನ್. ಯಾರು ಮಾಡದೇ ಇರೋದನ್ನ ನೀವು ಅವ್ರಿಗೆ ಮಾಡಿದಿರಾ, ಹೆಲ್ಪ್ ಮಾಡಿದಿರಾ, ಕೈ ಹಿಡಿದಿರಾ, ಸಹಾಯ ಮಾಡಿದಿರಾ, ಮೋಟಿವೇಟ್ ಮಾಡಿದಿರಾ. ಕುಗ್ಗಿದಾಗ ಅವರು ನಿಮಗೆ ಕೈ ಎತ್ತಿರ್ಬೋದು ಅಥವಾ ನೀವು ಅವ್ರ ಕೈ ಹಿಡಿದಿರ್ಬೋದು. ಇದೆಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಫೀಲ್ ದಿಸ್ ಇಸ್ ದ ರೈಟ್ ಪರ್ಸನ್. ನಾನು ಯಾರ ಜೊತೆ ನನ್ನ ಪಾರ್ಟ್ನರ್ ಅಂತ ಆಯ್ಕೆ ಮಾಡ್ಕೊಂಡಿದೀನಿ, ಅವರು ನನಗೆ ಸರಿಯಾದಂತ ವ್ಯಕ್ತಿ. ಸೊ ಇವ್ರನ್ನ ನಾನು ಬಿಡಬಾರ್ದು, ಈ ಒಂದು ವ್ಯಕ್ತಿನ ನಾನು ಪಡ್ಕೊಳ್ಳೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದೀನಿ. ಸೊ ಎಲ್ಲ ಒಂದ್ ಕಡೆ ತುಂಬಾ ಅಂದ್ರೆ ನಿಮ್ಮ ಕನೆಕ್ಷನ್ ಇಸ್ ಬೀನ್ ಫಾರ್ ಅ ಲೈಫ್ ಟೈಮ್. ಅಂದ್ರೆ ಪ್ರತಿಯೊಂದು ಜನ್ಮದಲ್ಲೂ ನಿಮ್ಮ ವ್ಯಕ್ತಿನ ನೀವು ಮೀಟ್ ಮಾಡ್ತಾ ಇದ್ರೆ, ಯಾಕಂತಂದ್ರೆ ಈ ಕನೆಕ್ಷನ್ ಮೇ ಬಿ ಎಲ್ಲೋ ಒಂದ್ ಕಡೆ ರಿಪೀಟ್ ಆಗ್ತಾನೆ ಇದೆ ನಿಮ್ಮ ಲೈಫ್ ಅಲ್ಲಿ. ಬಿಕಾಸ್ ದಿಸ್ ಇಸ್ ವಾಟ್ ದ ಪ್ರಾಮಿಸ್. ನೀವೇನಾದ್ರೂ ನಿಮ್ಮ ವ್ಯಕ್ತಿಗೆ ಪ್ರಾಮಿಸ್ ಮಾಡಿದ್ರೆ ಅಥವಾ ಅವ್ರು ಏನಾದ್ರು ನಿಮಗೆ ಪ್ರಾಮಿಸ್ ಮಾಡಿದ್ರೆ ಅದು ಪ್ರತಿಯೊಂದು ಲೈಫ್ ಅಲ್ಲೂ ಅದು ಕಂಟಿನ್ಯೂ ಆಗ್ತಾ ಇದೆ. ಇಟ್ ಮೀನ್ಸ್ ನಿಮ್ಮ ಪ್ರೀತಿ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ, ಎಷ್ಟು ಗಟ್ಟಿ ಇದೆ ಅಂತ ನೀವು ಯೋಚನೆ ಮಾಡಿ. ಬಟ್ ದಿಸ್ ಪರ್ಸನ್ ಎಂಜಾಯ್ ಯುವರ್ ಕಂಪನಿ. ಅಂದ್ರೆ ನಿಮ್ಮನ್ನ ನೋಡಿದಾಗ, ಮೀಟ್ ಮಾಡಿದಾಗ, ನಿಮ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದಾಗ ಅದನ್ನ ಎಂಜಾಯ್ ಮಾಡ್ತಾರೆ. ಸೊ ಯಾಕೆಂತಂದ್ರೆ ನೀವು ಹಳೆ ವಿಚಾರಗಳನ್ನ ಕೆದಕಲ್ಲ, ಜಗಳ ಮಾಡಲ್ಲ, ಮುನಿಸ್ಕೊಳ್ಳಲ್ಲ, ಮನಸ್ತಾಪಗಳು ಮಾಡ್ಕೊಳಲ್ಲ. ಮೀಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಒಂದು ಮೊಮೆಂಟ್ ಅಲ್ಲಿ ನೀವು ಎಂಜಾಯ್ ಮಾಡ್ತೀರಾ. ಏನೇ ಜಗಳ ಇರ್ಲಿ, ಎಷ್ಟೇ ಮನಸ್ತಾಪಗಳಾಗಿರ್ಲಿ, ಫೋನ್ ಮುಖಾಂತರ, ಮೆಸೇಜ್ ಮುಖಾಂತರ, ಬಟ್ ಮೀಟ್ ಮಾಡಿದಾಗ ಯು ಆರ್ ನಾಟ್ ಬೀನ್ ಇನ್ ದಟ್ ಕೈಂಡ್ ಆಫ್ ಅ ಪರ್ಸನ್. ಅದನ್ನ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ನನ್ನ ವ್ಯಕ್ತಿ ಎಷ್ಟೇ ಜಗಳ ಆಡಿದ್ರು ಅವರು ಮೀಟ್ ಮಾಡಿದಾಗ, ಟೈಮ್ ಸ್ಪೆಂಡ್ ಮಾಡಿದಾಗ, ಅವರು ಟೈಮ್ ವೇಸ್ಟ್ ಮಾಡದೆ ನನಗೆ ಟೈಮ್ ಕೊಟ್ಟು ಎಲ್ಲಿ ಸರಿ ಆಗ್ತಾ ಇಲ್ಲ ಅಂತ ಅದನ್ನ ನೋಡ್ತಾರೆ. ಆ ಒಂದು ಮೊಮೆಂಟ್ ನ ಅವ್ರು ಎಂಜಾಯ್ ಮಾಡ್ತಾರೆ. ಇದನ್ನೆಲ್ಲಾನು ನೋಡಿದಾಗ ನನ್ನ ಮನೆಯಲ್ಲಿ ಏನೇ ಒಂದು ಬಂದ್ರು ಪೀಸ್ಫುಲ್ ಆಗಿ ನನ್ನ ವ್ಯಕ್ತಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಗ್ಯಾರಂಟಿ ಆಗಿದೆ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಇದೆಲ್ಲನೂ ಅವ್ರು ತುಂಬಾ ಯೋಚನೆ ಮಾಡಿದ್ದಾರೆ. ನೀವ್ ಅನ್ಕೋತೀರಾ ನನ್ನ ವ್ಯಕ್ತಿ ಅನ್ಕೋತಾ ಇರ್ತೀರಾ ನನ್ನ ವ್ಯಕ್ತಿ ತುಂಬಾ ಬಿಸಿ ಇರ್ತಾರೆ, ನನ್ನ ಬಗ್ಗೆ ಯೋಚನೆ ಮಾಡಲ್ಲ, ಥಿಂಕ್ ಮಾಡಲ್ಲ, ನನ್ನ ಬಗ್ಗೆ ಅವ್ರು ಏನು ಕೇರ್ ಮಾಡಲ್ಲ ಅಂತ ನೀವು ಅನ್ಕೋತಾ ಇರ್ತೀರಾ. ಬಟ್ ಅದನ್ನೇ ತಪ್ಪು ಅಂತ ಹೇಳೋದು. ಸೊ ಯಾವೊಬ್ಬ ವ್ಯಕ್ತಿ ನಾನು ನಿಮ್ ಬಗ್ಗೆ ಯೋಚನೆ ಮಾಡ್ತೀನಿ, ಥಿಂಕ್ ಮಾಡ್ತೀನಿ ಅಂತ ಹೇಳ್ತಾನಲ್ವಾ, ಅವ್ರು ಯಾರು ಥಿಂಕ್ ಮಾಡಿರಲ್ಲ. ಯಾರು ನಾನು ಬಿಸಿ ಇದ್ದೀನಿ, ನಾನು ಯಾವ್ದೇ ಕಾರಣಕ್ಕೂ ಕೇರ್ಲೆಸ್ ಆಗಿರ್ತೀನಿ ನಿಮ್ಮ ವಿಚಾರದಲ್ಲಿ ಅಂತ ಅನ್ಕೊಂಡು ಇರ್ತಾರ ನೋಡಿ, ಅವರು ನಿಮ್ಮನ್ನ ನಿಜವಾಗ್ಲೂ ಕೇರ್ ಮಾಡ್ತಾರೆ ಅಂತ ಹೇಳ್ತೀನಿ. ಯಾಕೆಂತಂದ್ರೆ ನಿಮ್ಮ ವ್ಯಕ್ತಿ ಹೇಳಲ್ಲ ನಾನು ನಿನ್ ಮಿಸ್ ಮಾಡ್ಕೋತಾ ಇದ್ದೀನಿ, ನಾನು ನಿನ್ನ ನೋಡ್ಬೇಕು ಅಂತ ಅನ್ಸ್ತಾ ಇದೆ, ಮೀಟ್ ಮಾಡೋಣ, ಮೀಟ್ ಮಾಡ್ತೀಯಾ,
ಈ ತರ ಅವ್ರು ಕೇಳಲ್ಲ. ಅವ್ರಿಗೆ ಬೇಕು ಅಂದಾಗ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಗೆ ಸರ್ಪ್ರೈಸ್ ಕೊಡೋ ಮುಖಾಂತರ ಆದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮನ್ನ ಮೀಟ್ ಮಾಡ್ತಾರೆ. ದಿಸ್ ಇಸ್ ಕಾಲ್ಡ್ ಲವ್. ಸೊ ಲವ್ ಅಂದ್ರೆ ಇಟ್ ಇಸ್ ನಾಟ್ ಆಲ್ವೇಸ್ ಪ್ಲಾನ್ ಮಾಡಿ ನಿಮ್ಮನ್ನ ಮೀಟ್ ಮಾಡ್ಲೇಬೇಕು ಅಂತ ಅವ್ರು ಬಂದು ಮೀಟ್ ಮಾಡುವಂತದಲ್ಲ. ಸೊ ಯಾವಾಗಾದ್ರೂ ತುಂಬಾ ದೂರ ಇದ್ರೂ ಕೂಡ ನಿಮ್ಮನ್ನ ನೋಡ್ಲೇಬೇಕು ಅಂತ 5 ನಿಮಿಷ ಆದ್ರೂ ಅಂತ ಎಫರ್ಟ್ಸ್ ತಗೊಂಡು ನಿಮ್ಮನ್ನ ಬರ್ತಾರೆ ನೋಡಿ, ದಟ್ ಇಸ್ ಕಾಲ್ಡ್ ಲವ್. ಸೊ ನಿಮ್ಮ ವ್ಯಕ್ತಿ ಆಕ್ಚುಲಿ ಹಂಗೆ ಇದ್ದಾರೆ. ಸೊ ಅವರು ನಿಮಗೆ ಯಾವಾಗ ಪ್ರೀತಿ ತೋರಿಸ್ಬೇಕು, ಯಾವಾಗ ಕಂಟ್ರೋಲ್ ಮಾಡ್ಬೇಕು, ಯಾವಾಗ ನಿಮಗೆ ಫ್ರೀ ಬಿಡ್ಬೇಕು, ಯಾವಾಗ ನಿಮಗೆ ಪ್ರೈವಸಿ ಕೊಡ್ಬೇಕು, ಪ್ರತಿಯೊಂದೂ ಕೂಡ ಈ ಒಂದು ವ್ಯಕ್ತಿಗೆ ಗೊತ್ತಿದೆ. ಅದನ್ನ ಅವ್ರು ಮಾಡ್ತಿದ್ದಾರೆ. ನಿಮ್ಗೆ ಎಷ್ಟು ಪ್ರೈವಸಿ ಕೊಡ್ಬೇಕು, ನಿಮ್ಗೆ ಎಷ್ಟು ಟೈಮ್ ಕೊಡ್ಬೇಕು, ನಿಮ್ಮನ್ನ ಎಷ್ಟು ಫ್ರೀ ಬಿಡ್ಬೇಕು, ಎಷ್ಟು ಕಂಟ್ರೋಲ್ ಮಾಡ್ಬೇಕು, ನಿಮ್ಮನ್ನ ಯಾವ ತರ ಕಾಪಾಡ್ಕೋಬೇಕು, ನಿಮ್ಮನ್ಗೆ ಏನ್ ಬೇಕು ಬೇಡ, ನೀವ್ ಹೆಂಗೆ ಏನು ಎತ್ತ ಪ್ರತಿಯೊಂದೂ ಕೂಡ ಇಷ್ಟು ವರ್ಷದಲ್ಲಿ ನಿಮ್ ಜೊತೆಗೆ ಏನಿದಾರಲ್ಲ ಅದನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ದಿಸ್ ಪರ್ಸನ್ ಫೀಲ್ ನಿಮ್ಮನ್ನ ನಿಭಾಯಿಸೋದು ಅಷ್ಟು ಕಷ್ಟ ಅಂತ ಅವ್ರಿಗೆ ಅನ್ಸಲ್ಲ. ಯಾಕಂತ ಅಂದ್ರೆ ನೀವ್ ಎಲ್ಲಾದ್ರೂ ಅನ್ಯೋನ್ಯವಾಗಿದ್ದೀರಾ, ಹೊಂದ್ಕೊಂಡು ಹೋಗ್ತೀರಾ, ಕೈಂಡ್ ಆಗಿದ್ದೀರಾ, ತುಂಬಾ ಇನ್ನೋಸೆಂಟ್ ಇದ್ದೀರಾ. ಇದನ್ನೆಲ್ಲ ನೋಡಿದಾಗ ನನ್ನ ವ್ಯಕ್ತಿ ನನ್ನ ಜೊತೆಗಿರೋ ಅಷ್ಟು ದಿನಾನು ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅವರಿಂದ ಆಗಿಲ್ಲ. ನಾನು ಪ್ರಾಬ್ಲಮ್ಸ್ ಮಾಡಿದ್ರು ಅವರು ಅದನ್ನ ಮರೆತು ಅಲ್ಲಿಂದ ಅಲ್ಲಿಗೆ ಅವರು ಮೋನ್ ಆಗಿ ಅವರ ಜೀವನದಲ್ಲಿ ಅವರು ಮುಂದೆ ಹೋಗ್ತಾನೆ ಇದ್ದಾರೆ. ದಿಸ್ ಇಸ್ ಕಾಲ್ಡ್ ಲವ್ ಅನ್ನೋದು ಅವ್ರಿಗೂ ಅರ್ಥ ಆಗಿದೆ. ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲಾ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಸಿಕ್ಕಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನೀವು ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೋಬಹುದು ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.